ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕ್ಷೇತ್ರ ದೈಹಿಕ ಶಿಕ್ಷಣ ಅಧಿಕಾರಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ದೈಹಿಕ ಶಿಕ್ಷಣ ಎನ್ನುವುದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಹೆಚ್ಚು ಮಾಡುತ್ತದೆ. ಪೀಲೆ ಒಬ್ಬ ಫುಟ್ಬಾಲ್ನ ಅತ್ಯುತ್ತಮ ಆಟಗಾರ. ಮಕ್ಕಳಿಗೆ ಅವರಂತೆ ಛಲವಿರಬೇಕು. ಮಕ್ಕಳೇ ನೀವು ಈ ಆಟಗಳಲ್ಲಿ ಭಾಗವಹಿಸುವುದು ಮುಖ್ಯ. ಸೋಲು ಗೆಲುವು ಮುಖ್ಯವಲ್ಲ. ಉತ್ತಮ ಆರೋಗ್ಯವಂತರಾಗಬೇಕಾದರೆ ಕ್ರೀಡೆ ಅವಶ್ಯಕ ಎಂದು ಹೇಳಿದರು. ಪ್ರಾಥಮಿಕ ಶಾಲೆಯ ನೌಕರಿ ಸಂಘದ ರಾಜ್ಯ ಉಪಾಧ್ಯಕ್ಷೆ ಪದ್ಮಲತಾ ಮಾತನಾಡಿ, ಕ್ರೀಡೆಯಲ್ಲಿ ಧ್ಯಾನ್ ಚಂದ್, ಪಿ.ಟಿ. ಉಷಾ, ಅಶ್ವಿನಿ ನಾಚಪ್ಪರಂತಹ ಪ್ರತಿಭೆ ನಿಮ್ಮಂತಹ ಹಳ್ಳಿಯ ಮಕ್ಕಳಲ್ಲಿ ಅಡಗಿರುತ್ತದೆ. ಹಳ್ಳಿಗಾಡಿನ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳು, ಆಟದ ಮೈದಾನದ ಕೊರತೆಯಿದೆ. ಶಿಕ್ಷಕರ ಮೇಲೆ ಜವಾಬ್ದಾರಿ ಇದೆ. ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಎಂದು ಶಿಕ್ಷಕರು ಗುರುತಿಸಿ ಅಂತಹ ಮಕ್ಕಳನ್ನು ಬೆಳಕಿಗೆ ತರಬೇಕಾಗಿದೆ. ಮಕ್ಕಳನ್ನು ಬೆಳಕಿಗೆ ತರುವಲ್ಲಿ ಶಿಕ್ಷಕರು ಹಾಗೂ ಪೋಷಕರ ಪಾತ್ರ ಮಹತ್ತರವಾದದ್ದು ಎಂದು ಹೇಳಿದರು. ಮುಖಂಡರಾದ ಸಲಾಂ ಸಾಹೇಬ್ ಮಾತನಾಡಿ, ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ಸರ್ಕಾರಿ ಶಾಲೆಗಳು ಉಳಿಯಲು ಸಾಧ್ಯ. ಪ್ರತಿಯೊಬ್ಬರಿಗೂ ಇಚ್ಛಾಶಕ್ತಿ ಇರಬೇಕು. ಕ್ರೀಡೆಗೂ ಹೆಚ್ಚಿನ ಆಸಕ್ತಿ ತೋರಿಸಬೇಕು. ಸರ್ಕಾರದ ಸೌಲಭ್ಯಗಳು ಪ್ರತಿಯೊಂದು ಶಾಲೆಗೂ ತಲುಪಬೇಕು. ನಮ್ಮ ಊರಲ್ಲಿ ಶಾಲಾ ಕಾಲೇಜುಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಆಟದ ಮೈದಾನದ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆ, ಗ್ರಾಮಸ್ಥರೆಲ್ಲ ಸೇರಿ ಆಟದ ಮೈದಾನ ನಿರ್ಮಿಸೋಣ ಎಂದು ಹೇಳಿದರು. ಈ ಕ್ರೀಡಾಕೂಟದಲ್ಲಿ 11 ಶಾಲೆಯ ಮಕ್ಕಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ತಾಲ್ಲೂಕು ನೌಕರಿ ಸಂಘದ ಅಧ್ಯಕ್ಷ ಬಂದೋಡಿ ಸಿದ್ದೇಶ್, ಕಥೆಗಾರ ಮಂಜಣ್ಣ, ನೌಕರಿ ಸಂಘದ ಮಾಜಿ ಅಧ್ಯಕ್ಷ ರಾಮಪ್ಪ, ಮುಖ್ಯ ಶಿಕ್ಷಕ ಎಂ. ಮಾಲತೇಶ್ ಪಾಟೀಲ್, ಶಿಕ್ಷಕ ಪಿ. ಬಸವರಾಜ್ ಮಾತನಾಡಿದರು. ಪಿ. ಹಾಲೇಶ್ ಧ್ವಜಾರೋಹಣ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಖಾಜಿ ಹುಸೇನ್, ಬಿ. ಮಂಜಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಅದಾಮ್ ಸಾಹೇಬ್, ಪಿ. ಹಾಲೇಶ್, ತಾಲೂಕು ನೌಕರಿ ಸಂಘದ ಅಧ್ಯಕ್ಷ ಬಿ. ಸಿದ್ದೇಶ್, ಸಲಾಂ ಸಾಹೇಬ್, ಕಥೆಗಾರ ಮಂಜಣ್ಣ, ಮುಖ್ಯ ಗುರುಗಳಾದ ಎಂ. ಮಾಲತೇಶ್ ಪಾಟೀಲ್, ಕರಿಬಸಪ್ಪ, ಯು. ಜಗದೀಶ್, ಸುಜಾತ, ಎ.ಎಸ್. ಸದಾನಂದ, ಬಂದಮ್ಮ, ಸಿಆರ್ಪಿ, ಪುಷ್ಪವತಿ, ಶಿಕ್ಷಕರಾದ ಪಿ. ಬಸವರಾಜ್, ಪೂರ್ಣಿಮಾ, ಎಲ್. ಮೂರ್ತಿನಾಯ್ಕ್, ನಿಂಗಪ್ಪ, ಶಿವಮೂರ್ತಿ, ರಾಮಚಂದ್ರಪ್ಪ, ಎಲ್ಲಾ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್ ಅರಸಿಕೆರೆ, ಕೆಎಸ್ ನ್ಯೂಸ್. ಹೆಚ್ಚು ಮಾಡಿದ್ರೆ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಮಗುವಿನ ಸರ್ವತೋಮುಖ ಬೆಳವಣಿಗೆಯನ್ನ ಹೆಚ್ಚು ಮಾಡ್ತತಿ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ, ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಒಮ್ಮೆ ಅಮೆರಿಕದಲ್ಲಿ ಗಂಡ ಹೆಂಡತಿ ಇಬ್ರು ಹೊಡೆದಾಡಿರ್ತಾರೆ. ಹೊಡೆದಾಡಿದ ಮೇಲೆ ಕೋರ್ಟ್ಗೆ ಹೋಗ್ತಾರೆ, ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ. ಅವಾಗ ಗಂಡ ಹೆಂಡತಿಯನ್ನು ಹೊಡೆದಿರ್ತಾನೆ. ಅಲ್ಲಿ ಗಂಡ ಹೆಂಡತಿ ಹೊಡೆಯಂಗಿಲ್ಲ, ಇದು ಒಂದು ರೂಲ್. ಅಲ್ಲಿ ಆಯಮ್ಮ ಕೋರ್ಟ್ಗೆ ಹೋಗ್ತಾಳೆ. ಕೋರ್ಟ್ಗೆ ಹೋಗಿ ಕೋರ್ಟ್ ಒಂದು 6 ತಿಂಗಳು 8 ತಿಂಗಳು ವಿಚಾರಣೆ ಮಾಡಿ ಒಂದು ಡಿಸೈಡ್ ಮಾಡ್ತತಿ. ಏನ್ ಮಾಡ್ತತಿ ಅಂದ್ರೆ, ಅವನಿಗೆ ಶಿಕ್ಷೆ ವಿಧಿಸಲ್ಲ, ಇವನಿಗೆ 3 ತಿಂಗಳು ಪ್ರಾಣಾಯಾಮ ಮಾಡಿಸ್ರಿ ಅಂತಕ್ಕಂಥ ಶಿಕ್ಷೆಯನ್ನ ವಿಧಿಸ್ತತಿ. ಯಾಕಂದ್ರೆ ಅವನ ಮನಸ್ಥಿತಿ ಸರಿ ಇಲ್ಲ. ಅವನ ಮನಸ್ಥಿತಿ ಸರಿ ಇದ್ರೆ ಅವನು ಹೆಂಡತಿ ಮೇಲೆ ಅಲ್ಲೇ ಮಾಡ್ತಿರ್ಲಿಲ್ಲ ಅಂತಕ್ಕಂಥ. ಅಂದ್ರೆ ಅಷ್ಟೊಂದು ಮಹಾದಾಯಕ ಶಕ್ತಿ ಈ ಕ್ರೀಡೆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇನ್ನೊಂದು ಮಾತು, ಒಂದೇ ಒಂದು ಸಣ್ಣ ಮಾತು ಏನಂದ್ರೆ, ಒಬ್ಬ ಹುಡುಗ ರೋಡ್ ನಲ್ಲಿ ಹಿಂಗೇ ಅಡ್ಡಾಡ್ತಾ ಅಡ್ಡಾಡ್ತಾ ಅವನು ಫುಟ್ಬಾಲ್ ಅನ್ನ ನೋಡ್ತಾ ಇರ್ತಿದ್ದ. ಯಾವಾಗ್ಲೂ ಫುಟ್ಬಾಲ್ ಅನ್ನು ನೋಡ್ತಕ್ಕಂಥ ಅಭ್ಯಾಸ ಅವನಿಗೆ. ಆ ಫುಟ್ಬಾಲ್ ಅನ್ನ ಆಡ್ತಕ್ಕಂಥವ್ರನ್ನ ಹಿಂಗ ಹೊಡೆಯೋದು, ಹಿಂಗ್ ಮಾತಾಡೋದು. ಅವ್ರು ಏನಪ್ಪ ಆಗ್ಲಲ್ಲ, ನಮ್ಮನ್ನ ಯಾಕೆ ಹೊಡಿತೀವೋ, ನಮ್ಮನ್ನ ಯಾಕೆ ಮಾತಾಡ್ತೀವೋ ಅಂದ್ರೆ, ಒಂದು ಅದ್ಭುತ ಆಟಗಾರ ನನ್ನ ಹೊಡಿತಾನೆ, ಯಾಕೋ ಆಗ್ಲಲ್ಲ, ನನ್ನ ಮೈ ಮುಟ್ಟಿ ಮಾತಾಡ್ತೀಯ, ಏನು ನಿನ್ ಸಮಾಚಾರ ಅಂತಂದಾಗ, ನಿನ್ನ ಮುಂದೆ ಒಂದಿನ ಇದೇ ಮೈದಾನದಲ್ಲಿ ಇದೇ ಫುಟ್ಬಾಲ್ ಆಟದಲ್ಲಿ ನಾನು ಸೋಲಿಸ್ತೇನೆ ಅಂತ ಚಾಲೆಂಜ್ ಮಾಡ್ತಾನೆ. ಮುಂದೆ ಒಂದು ದಿನ ಅವನು ಅದೇ ಮೈದಾನದಲ್ಲಿ ಅವನನ್ನ ಸೋಲಿಸ್ತಾನೆ. ಅವನೇ ಪೀಲೆ, ಅದ್ಭುತವಾಗಿರ್ತಕ್ಕಂಥ ಆಟಗಾರ ಪೀಲೆ. ನಾನು ಯಾಕೆ ಮಾತಾಡ್ತೇನೆ ಅಂದ್ರೆ, ಮಕ್ಕಳಿಗೆ ಛಲ ಇರಬೇಕು. ಛಲ ಇದ್ದಾಗ ನೀವು ಅಭ್ಯಾಸ ಶಾಲೆಗಳಲ್ಲಿ ಚೆನ್ನಾಗಿ ಮಾಡ್ಕೊಂಡಿರ್ಬೇಕು. ಇವತ್ತು ನಾನು ಇನ್ನೊಂದು ಮಾತನ್ನ ಹೇಳ್ತೇನೆ, ನೀವೆಲ್ಲರೂ ನಮ್ಮ ಆನ್ಲೈನ್ ರೂಲ್ಗೆ ಒಳಪಟ್ಟಿದ್ದೀರಿ. ಇವತ್ತು ಎಲ್ಲ ಬಹಳ ಚೆನ್ನಾಗಿ ನೀವೆಲ್ಲ
ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡು ಯಾವುದೇ ಮಕ್ಕಳು ಗೆಲ್ಲಿ ಯಾವುದೇ ಮಕ್ಕಳು ಸೋಲಿ, ಇಲ್ಲಿ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ. ನೀವು ಯಾವ ರೀತಿ ಭಾಗವಹಿಸಿದಿರಿ, ನೀವು ಯಾವ ರೀತಿ ಆಡಿದಿರಿ, ಉತ್ತಮವಾಗಿ ಆಟವನ್ನು ಆಡಬೇಕು. ನಾನು 1986ರಲ್ಲಿ SLC ಓದ್ತಕ್ಕಂಥ ಸಂದರ್ಭದಲ್ಲಿ ನಾನು ಕ್ರೀಡಾಕೂಟವನ್ನು ಆಡಿದೆ. ಅದ್ಭುತವಾಗಿರ್ತಕ್ಕಂಥ ಆಟ, ರಾಜ್ಯ ಮಟ್ಟದಿಂದ ಪ್ರದರ್ಶನವನ್ನು ಕೊಟ್ಟಿದ್ದೇನೆ ನಾನು ಬಳ್ಳಾರಿ ಡಿಸ್ಟಿಕ್ಲಿಂದ ಸಿರ್ಸಿಯಲ್ಲಿ. ಅವಾಗ ನನ್ನ ಟೀಮ್ ಸೋಲ್ತು, ಆದ್ರೆ ನನಗೆ 5,000 ರೂಪಾಯಿ ಪ್ರೈಸ್ ಅನ್ನು ಕೊಟ್ಟಿದ್ರು. ಯಾಕೆಂದ್ರೆ ನೀನು ಒಬ್ಬ ಉತ್ತಮವಾದ ಕ್ರೀಡಾಪಟು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದಕ್ಕಾಗಿ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ, ಯಾರೇ ಗೆಲ್ಲಿ ಯಾರೇ ಸೋಲ್ಲಿ ಇದಕ್ ಮಾತ್ರ. ಆಮೇಲೆ ನಾವು ಇನ್ನೊಂದು ವಿಷಯವನ್ನ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಕ್ ಇಷ್ಟಪಡ್ತೀನಿ. ಕ್ರೀಡೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಗೊಂದಲಗಳಾಗ್ಲಿ, ನಿಮ್ಮ ಅಹವಾಲುಗಳು ಏನನ್ನಾಗ್ಲಿ, ನೀವು ಅದಕ್ಕೆ ಕಾನೂನುಬದ್ಧವಾಗಿ ರೈಟಿಂಗ್ ನಲ್ಲೇ ಕೊಡ್ಬೇಕೇ ವಿನಃ ಯಾರು ವ್ಯವಸ್ಥಾಪಕರು, ತಂಡದ ವ್ಯವಸ್ಥಾಪಕರಾಗಿರ್ತೀರಿ ಅವರು ರೈಟಿಂಗ್ ನಲ್ಲಿ ಕೊಡ್ಬೇಕು ಅಂತ ನಮ್ಮ ರೂಲ್ ಇದೆ. ಅದು ಬಿಟ್ಟು ನೀವೆಲ್ಲರೂ ಒಳಗೆ ಎಂಟ್ರಿ ಆಗಿ ಡಿಸ್ಟರ್ಬೆನ್ಸ್ ಅನ್ನು ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ಕ್ರೀಡಾಕೂಟ ಅತ್ಯಂತ ಯಶಸ್ವಿ ಆಗ್ತತಿ. ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಸ್ಮರಣೆಯನ್ನು ಮಾಡ್ಕೊಳ್ತೀನಿ.